ಹರೇ ಶ್ರೀನಿವಾಸ. ಶ್ರೀ ವರಾಹದೇವತಾಭ್ಯೋ ನಮಃ. ಯಾತ್ರಾ ಸ್ಥಳ ಶ್ವೇತವರಾಹಸ್ವಾಮಿ, ಮೈಸೂರು. ವಿದಾರಿತ ನಿಶಾಚರೋ ವೇದ ವೇದ ವಿದ್ಯಾಕರೋ ಪ್ರಸನ್ನ ಜನತಾವಸೋ ಪ್ರಶೀತಿಡೀಕೃತ ಶಾಶ್ವನನೋ ಮನೋರಮತಮಾಕೃತಿ ಮದನಮಾನೀತಾದಕೃತಿ ವರಾಹತುರಗಾನನೋ ವನಜಲೋಚನೋ ನಮಾಮ್ಯಹಂ. ವರಾಹತುರಗಾನನೋ ವನಜಲೋಚನಂ ನೌಮ್ಯಹಂ. ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣುವು ತಾಳಿರುವ ದಶಾವತಾರಗಳಲ್ಲಿ ಪ್ರತಿಯೊಂದು ಅವತಾರವು ಬಹಳ ಮಹತ್ವಪೂರ್ಣವಾಗಿದೆ. ವರಾಹತಾರವು ಭಗವಾನ್ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ 3ನೇ ಅವತಾರವಾಗಿದೆ. ಈ ಅವತಾರದಲ್ಲಿ ಭಗವಾನ್ ಮಹಾವಿಷ್ಣು ವರಾಹರೂಪಿಯಾಗಿ ಅವತರಿಸಿ ಹಿರಣ್ಯನೆಂಬ ರಕ್ಕಸನನ್ನು ಸಂಹರಿಸುತ್ತಾನೆ. ನಂತರ ಹಿರಣ್ಯಕನು ರಸಾತಳ ಎಂಬ ಲೋಕದಲ್ಲಿ ಅಪಹರಣ ಮಾಡಿ ಇತ್ತಂತಹ ಭೂದೇವಿಯನ್ನು ತನ್ನ ಕೋರೆಗಳ ಮೂಲಕ ಮೇಲೆತ್ತು ತಂದು ಭೂದೇವಿಯನ್ನು ಸ್ವಸ್ಥಾನದಲ್ಲಿ ಇರಿಸುತ್ತಾನೆ. ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ರಾಮಾವತಾರ ಮತ್ತು ಕೃಷ್ಣಾವತಾರಗಳು ಬಹಳ ಜನಪ್ರಿಯವಾಗಿದೆ. ಅಲ್ಲದೆ ಅನೇಕ ದೇಗುಲಗಳು ನಮ್ಮ ಭಾರತ ದೇಶದಲ್ಲಿ ಕಂಡುಬರುತ್ತವೆ. ಆದರೆ ವರಾಹಾವತಾರದ ದೇಗುಲಗಳು ಬೆರಳೆಣಿಕೆಯಷ್ಟು ಕಾಣುತ್ತದೆ. ಇಂತಹ ಐತಿಹಾಸಿಕ ದೇಗುಲವೊಂದು ನಮ್ಮ ಮೈಸೂರು ಅರಮನೆ ನಗರದಲ್ಲಿದೆ. ಅದುವೇ ಶ್ವೇತವರಾಹಸ್ವಾಮಿ. ಪಾರಂಪರಿಕವಾದ ಕರ್ನಾಟಕದಲ್ಲಿ ಮೈಸೂರಿನ ಅಂಬಾವಿಲಾಸ ಅರಮನೆ ವಿಶ್ವದಲ್ಲಿಯೇ ಪ್ರಖ್ಯಾತಿ ಗಳಿಸಿದ ಅದ್ಭುತವಾದ ಆಕರ್ಷಣೀಯ ಪ್ರವಾಸಿಯಾಗಿದೆ. ಮೈಸೂರಿನ ಅರಮನೆಯ ವಿಶಾಲವಾದ ಮೈದಾನ ಹೊಂದಿದ್ದು ಅರಮನೆಯ ಆವರಣದೊಳಗೆ ಬರೋಬ್ಬರಿ 12 ದೇಗುಲಗಳಿವೆ. ಈ ದೇಗುಲಗಳಲ್ಲಿ ಕೆಲವು ದೇಗುಲಗಳನ್ನು ಮೈಸೂರು ಅರಸರು ಕಟ್ಟಿಸಿದ್ದರು. ಇನ್ನು ಹಲವು ದೇಗುಲಗಳು ಮೈಸೂರಿನ ಅರಮನೆ ಕಟ್ಟುವುದಕ್ಕೆ ಮೊದಲೇ ಈ ಸ್ಥಳದಲ್ಲಿ ಸ್ಥಿತವಾಗಿತ್ತೆಂದು ಹೇಳುತ್ತಾರೆ. ಅರಸರು ಯಾವುದೇ ಶುಭ ಕಾರ್ಯಕ್ಕೆ ಮುಂಚೆ ಈ ದೇಗುಲಗಳಿಗೆ ಭೇಟಿ ಮಾಡಿ ದೇವರ ಆಶೀರ್ವಾದ ಪಡೆಯುವುದು ಅರಸರ ಸಂಪ್ರದಾಯವಾಗಿದೆ. ಮೈಸೂರಿನ ಅರಮನೆಯ ಆವರಣದಲ್ಲಿ ಇರುವಂತಹ ದೇಗುಲಗಳಲ್ಲಿ ಪ್ರಮುಖವಾದ ದೇವಾಲಯವೆಂದರೆ ಅದುವೇ ಶ್ವೇತವರಾಹಸ್ವಾಮಿ ದೇಗುಲ. ಇದು ಅರಮನೆಯ ಕೋಟೆಯ ದಕ್ಷಿಣದ ವರಾಹದ್ವಾರದ ಬಳಿ ಸ್ಥಿತವಿದೆ. ಶುದ್ಧ ಹೊಯ್ಸಳ ಶೈಲಿಯಲ್ಲಿರುವ ಶ್ವೇತವರಾಹಸ್ವಾಮಿಯ ದೇಗುಲವನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರು 1809ರಲ್ಲಿ ಕಟ್ಟಿಸಿದ್ದರು. ಗರ್ಭಗುಡಿಯಲ್ಲಿರುವ ವರಾಹಸ್ವಾಮಿಯ ವಿಗ್ರಹ ಅತ್ಯಂತ ಅಪರೂಪವಾಗಿದ್ದು ಎಲ್ಲರನ್ನೂ ಆಕರ್ಷಿಸುತ್ತಿದೆ. ಸಾಮಾನ್ಯವಾಗಿ ಎಲ್ಲ ವಿಗ್ರಹಗಳು ಕರಿಯ ಶಿಲೆಯಿಂದ ಮಾಡಿದ್ದರೆ ಮೈಸೂರಿನ ವರಾಹಸ್ವಾಮಿಯ ವಿಗ್ರಹವು ಬಿಳಿಯ ಶಿಲೆಯಿಂದ ಮಾಡಲ್ಪಟ್ಟಿದೆ. ಇಂತಹ ಬಿಳಿ ಶಿಲೆಯ ವರಾಹಸ್ವಾಮಿಯ ಏಕೈಕ ವಿಗ್ರಹವನ್ನು ಹೊಂದಿರುವ ದೇಗುಲ ಇದಾಗಿದೆ. ಆದ್ದರಿಂದ ಈ ದೇಗುಲಕ್ಕೆ ಶ್ವೇತವರಾಹಸ್ವಾಮಿ ದೇಗುಲ ಎಂಬ ಹೆಸರು ಬಂದಿದೆ. ಇಂತಹ ವರಾಹಸ್ವಾಮಿಯನ್ನು ನಮ್ಮ ಕರ್ನಾಟಕಕ್ಕೆ ತಂದ ಖ್ಯಾತಿ 16ನೇ ಶತಮಾನದ ಉತ್ತರಾರ್ಧದಲ್ಲಿ ಆಳ್ವಿಕೆ ಮಾಡಿದ ಮಹಾರಾಜರು ಚಿಕ್ಕದೇವರಾಜ ಒಡೆಯರ್ರವರು ಈ ಶ್ವೇತವರಾಹಸ್ವಾಮಿಯನ್ನು ವಿಗ್ರಹವನ್ನು ತಮಿಳುನಾಡಿನ ಪ್ರಖ್ಯಾತ ಶ್ರೀ ವೈಷ್ಣವ ಕ್ಷೇತ್ರ ಶ್ರೀಮುಷ್ಣಂ ಇಂದ ತಂದು ಆಗಿನ ರಾಜಧಾನಿಯಾದ ಶ್ರೀರಂಗಪಟ್ಟಣದಲ್ಲಿ ಹೊಸ ದೇವಾಲಯವನ್ನು ಕಟ್ಟಿಸಿ ಪ್ರತಿಷ್ಠಾಪನೆ ಮಾಡಿದ್ದರು. ತದನಂತರ ರಾಜಧಾನಿಯು ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರವಾದ ಬಳಿಕ ಮುಮ್ಮಡಿ ಕೃಷ್ಣರಾಜ ಒಡೆಯರವರು 1809ರಲ್ಲಿ ಮೈಸೂರು ಅರಮನೆಯ ಬಲಭಾಗದಲ್ಲಿ ಹೊಸದೊಂದು ದೇಗುಲ ನಿರ್ಮಿಸಿ ಅಲ್ಲಿ ಶ್ವೇತವರಾಹಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿಸುತ್ತಾರೆ. ರಾಜರಿಗೆ ಈ ವರಾಹಸ್ವಾಮಿಯ ಮೇಲೆ ಬಹಳ ಭಕ್ತಿ ಗೌರವ. ಇಂದಿಗೂ ಸಹ ರಾಜಪರಿವಾರದವರು ವರಾಹದ್ವಾರದಿಂದ ಅರಮನೆಯ ಒಳಗಾಗಲಿ ಅಥವಾ ಹೊರಗಾಗಲಿ ತೆರಳುವುದಿಲ್ಲವಂತೆ. ಏಕೆಂದರೆ ವರಾಹಸ್ವಾಮಿಯು ಭಗವಾನ್ ಮಹಾವಿಷ್ಣುವಿನ ದೇವರ ಅವತಾರ.
ಅವನ ಪಾದದಲ್ಲಿ ತೆರಳುವುದು ಎಂದರೆ ವೈಕುಂಠಕ್ಕೆ ತೆರಳುವುದು ಎಂದು. ಆದ್ದರಿಂದ ಅರಮನೆಯಲ್ಲಿ ಯಾರೇ ನಿಧನ ಹೊಂದಿದರೂ ವರಾಹಸ್ವಾಮಿಯ ದ್ವಾರದ ಬಳಿ ಇಂದಲೇ ತೆರಳುವುದು. ಮೈಸೂರು ಮಹಾರಾಜರು ಕಟ್ಟಿದ ದೇಗುಲಗಳಲ್ಲಿಯೇ ಶ್ವೇತವರಾಹಸ್ವಾಮಿ ದೇವಾಲಯ ಅತ್ಯಂತ ವಿಶಿಷ್ಟವಾಗಿದೆ. ಹೊಯ್ಸಳ ಶೈಲಿಯಲ್ಲಿ ನಿರ್ಮಾಣವಾದ ಈ ದೇಗುಲವನ್ನು ಇವತ್ತಿಗೂ ಸಹ ಬಿಚ್ಚಿಟ್ಟು ಮತ್ತೆ ಜೋಡಿಸಿ ನಿರ್ಮಿಸಬಹುದಾಗಿದೆ. ಎಂತಹ ಅದ್ಭುತ ನೋಡಿ! ಈ ದೇಗುಲವನ್ನು ಸಹ ಬಿಚ್ಚಿಟ್ಟು ಮತ್ತೆ ಅದೇ ರೀತಿ ಜೋಡಿಸುವಂತಹ ಕಲಾಶಿಲ್ಪಿಯಿಂದ ನಿರ್ಮಿಸಲಾಗಿದೆ. ಇಂತಹ ವಿಶಿಷ್ಟ ಶೈಲಿಯಲ್ಲಿ ದೇಗುಲ ನಿರ್ಮಾಣಗೊಂಡಿದ್ದೇ ಮೈಸೂರಿನ ಶ್ರೀ ಮುಷ್ಣಂನಿಂದ ವರಾಹಸ್ವಾಮಿಯು ನಿರ್ಮಾಣಗೊಂಡಿದೆ. ಇಂತಹ ವಿಶಿಷ್ಟ ಶೈಲಿಯಲ್ಲಿ ದೇಗುಲ ನಿರ್ಮಾಣಗೊಂಡಿದೆ. ಮೈಸೂರಿಗೆ ಶ್ರೀ ಮುಷ್ಣಂನಿಂದ ವರಾಹಸ್ವಾಮಿಯು ಹೇಗೆ ಬಂದಿತು ಎಂಬುದು ರೋಚಕ ಇತಿಹಾಸವಾಗಿದೆ. ಮೈಸೂರು ಸಂಸ್ಥಾನದಲ್ಲಿ ಚಿಕ್ಕದೇವರಾಜ ಒಡೆಯರ್ ಆಳ್ವಿಕೆ ನಡೆಯುತ್ತಿದ್ದ ಕಾಲದಲ್ಲಿ ಮೈಸೂರು ಸುಖ ಸಮೃದ್ಧಿಯಿಂದ ಕೂಡಿರುತ್ತದೆ. ಅದೇ ಕಾಲಾವಧಿಯಲ್ಲಿ ಚೋಳರ ಸಾಮ್ರಾಜ್ಯವಾಗಿದ್ದ ತಂಜಾವೂರನ್ನು ಮರಾಠ ದೊರೆಗಳು ಆಕ್ರಮಿಸಿ ಆಳ್ವಿಕೆ ನಡೆಸುತ್ತಿರುತ್ತಾರೆ. ಶಿವಾಜಿ ಮಹಾರಾಜರ ಸೋದರ ಸಂಬಂಧಿ ವೆಂಕೋಜಿ ಅವರ ಪುತ್ರ ಶಾಶೂಜಿ ತಂಜಾವೂರಿನ ದೊರೆಯಾಗಿರುತ್ತಾನೆ. ಆ ಸಮಯದಲ್ಲಿ ನಮ್ಮ ನೆರೆವೂರಿನ ತಮಿಳುನಾಡಿನ ಶ್ರೀ ಮುಷ್ಣಂನಲ್ಲಿರುವ ಶ್ವೇತವರಾಹಸ್ವಾಮಿಯ ದೇವಾಲಯ ಜಗತ್ಪ್ರಸಿದ್ಧವಾದಿ ಖ್ಯಾತಿಯನ್ನು ಪಡೆದಿತ್ತು. ದಕ್ಷಿಣ ಭಾರತದಲ್ಲಿದ್ದಂಥ ಎಲ್ಲ ದೇವಾಲಯಗಳಲ್ಲಿ ದೇವರ ವಿಗ್ರಹಗಳು ಕಪ್ಪು ಶಿಲೆಯಿಂದ ಕೂಡಿದ್ದರೆ ಶ್ರೀ ಮುಷ್ಣಂನಲ್ಲಿಯೇ ದೇವರು ಮಾತ್ರ ಶ್ವೇತವರ್ಣದಿಂದ ಕೂಡಿರುತ್ತದೆ. ಇದು ತಂಜಾವೂರಿನ ಅರಸರಿಗೆ ಹೆಮ್ಮೆಯ ವಿಷಯವಾಗಿತ್ತು. ಮೈಸೂರಿನ ಅರಸರ ಸೀಮಂತಿಕೆ ಸಹಿಸದ ಶಾಹೂಜಿ ಮಹಾರಾಜ ತನ್ನ ಆಸ್ಥಾನದಲ್ಲಿದ್ದಂತಹ ದೇಗುಲಗಳ ಬಗ್ಗೆ ಹೆಮ್ಮೆಯಿಂದ ಮಾತನಾಡಿ ಮೈಸೂರು ಮಹಾರಾಜರ ಬಗ್ಗೆ ಕುಹಕದಿಂದ ಮಾತನಾಡುತ್ತಾನೆ. ಆಗಿನ ಕಾಲದಲ್ಲಿ ಮೇಲುಕೋಟೆಯನ್ನು ಬಿಟ್ಟರೆ ಪ್ರಸಿದ್ಧವಾದ ವೈಷ್ಣವ ದೇವಾಲಯ ಬೇರೆ ಯಾವುದೂ ಇರಲಿಲ್ಲ. ಆದರೆ ಶಾಹೂಜಿಯು ನಮ್ಮ ಸಾಮ್ರಾಜ್ಯದ ತಮಿಳುನಾಡಿನಲ್ಲಿ ಶ್ರೀರಂಗಂ, ಕುಂಭಕೋಣಂ, ಕಂಚಿಮನ್ನಾರ್ ಗುಡಿಯಂತಹ ಹಲವಾರು ವೈಷ್ಣವ ಕ್ಷೇತ್ರವಿದೆ ಎಂದು ಹೆಮ್ಮೆಯಿಂದ ಜಂಬದಿಂದ ಹೇಳಿಕೊಳ್ಳುತ್ತಾನೆ. ಅಲ್ಲದೆ ಶ್ವೇತವರಾಹಸ್ವಾಮಿ ಬೇರೆಲ್ಲಿಯೂ ಇಲ್ಲವೆಂದು ಆತ ಹೇಳಿಕೊಳ್ಳುತ್ತಾನೆ. ಈ ಮಾತು ಚಿಕ್ಕದೇವರಾಯರಿಗೆ ಕೇಳಿಬರುತ್ತದೆ. ಇದರಿಂದ ಚಿಕ್ಕದೇವರಾಜರಿಗೆ ಹೇಗಾದರೂ ಮಾಡಿ ಶಾಹೂಜಿಗೆ ತಕ್ಕ ಬುದ್ಧಿ ಕಲಿಸಬೇಕೆಂದು ತೀರ್ಮಾನಿಸಿ ಶ್ರೀ ಮುಷ್ಣಂನ ದೇಗುಲದಲ್ಲಿದ್ದಂಥ ಅತ್ಯಪರೂಪವಾದ ಶ್ವೇತವರಾಹಸ್ವಾಮಿ ವಿಗ್ರಹವನ್ನು ಅಪಹರಣ ಮಾಡಲು ತಮ್ಮ ಭಟ್ಟರಿಗೆ ತಿಳಿಸಿ ಕಳುಹಿಸುತ್ತಾರೆ. ಚಾಣಾಕ್ಷರಾಗಿದ್ದ ಮೈಸೂರಿನ ಭಟ್ಟರು ಶ್ರೀ ಮುಷ್ಣಂನ ಶ್ವೇತವರಾಹಸ್ವಾಮಿಯ ವಿಗ್ರಹವನ್ನು ರಾತ್ರೋರಾತ್ರಿ ಶ್ರದ್ಧಾಭಕ್ತಿಯಿಂದ ತಂದು ಬಿಡುತ್ತಾರೆ. ಆಶ್ಚರ್ಯವೆಂದರೆ ಅಪರೂಪವಾಗಿದ್ದ ಶ್ವೇತವರಾಹಸ್ವಾಮಿಗೆ ತಾಂಜಾವೂರಿನ ಅರಸರು ಯಾವುದೇ ಭದ್ರತೆ ನೀಡಿರುವುದಿಲ್ಲ. ವಿಗ್ರಹ ಕಾಣೆಯಾದ ವಿಷಯ ತಿಳಿದ ಶಾಹೂಜಿ ಮಹಾರಾಜ ದಿಗ್ಭ್ರಮೆಯಾಗುತ್ತಾನೆ. ನಂತರ ಮೈಸೂರಿನ ಮಹಾರಾಜ ಶಾಹೂಜಿಗೆ ಓಲೆಯೊಂದನ್ನು ಕಳಿಸಿ ಶ್ವೇತವರಾಹಸ್ವಾಮಿ ತಮ್ಮ ನಾಡಿಗೆ ಬಂದಿರುವುದಾಗಿಯೂ ತಮಿಳುನಾಡಿಗಿಂತಲೂ ಅತ್ಯದ್ಭುತವಾಗಿ ದೇಗುಲ ನಿರ್ಮಿಸಿ ದೇವರನ್ನು ಭಕ್ತಿಭಾವದಿಂದ ಪೂಜಿಸುವುದಾಗಿಯೂ ತಿಳಿಸಿ ಈ ಮೂಲಕ ಮೈಸೂರಿನ ಮಹಾರಾಜರನ್ನು ಕೆಣಕಿದರೆ ಏನಾಗುತ್ತದೆ ಎಂಬ ಅರಿವು ನಮ್ಮ ದೇಶದ ಇನ್ನಿತರ ಮಹಾರಾಜರಿಗೂ ತಿಳಿಸುತ್ತಾರೆ. ಅಲ್ಲದೆ ಶ್ರೀರಂಗಪಟ್ಟಣದಲ್ಲಿ ಅತ್ಯದ್ಭುತವಾದ ದೇಗುಲ ನಿರ್ಮಿಸಿ ಶ್ವೇತವರಾಹಸ್ವಾಮಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ನಂತರ ಮೈಸೂರಿನ ಅರಮನೆಯ ಪ್ರವೇಶಕ್ಕೆ ಸ್ಥಳಾಂತರಗೊಂಡಿದೆ. ದಕ್ಷಿಣ ಭಾರತದಲ್ಲಿ ಅತ್ಯಪರೂಪವಾದ ಏಕಕಲಾ ಶ್ವೇತವರಾಹಸ್ವಾಮಿ ಏಕಶಿಲಾ ಶ್ವೇತವರಾಹಸ್ವಾಮಿಯು ನೆಲೆಸಿರುವ ನಮ್ಮ ಮೈಸೂರಿನ ಪ್ರಮುಖ ದೇಗುಲ ಶ್ವೇತವರಾಹಸ್ವಾಮಿ. ಈ ಭಗವಂತನ ಕೃಪಾ ಕಟಾಕ್ಷ ಸದಾ ನಮ್ಮಗಳ ಮೇಲಿರೆಂದು ಆ ವರಾಹಸ್ವಾಮಿಯನ್ನು ಪ್ರಾರ್ಥಿಸೋಣ. ಬನ್ನಿ, ಮೈಸೂರಿಗೆ ವರಾಹಸ್ವಾಮಿಯ ದರ್ಶನ ಪಡೆಯಲು ಬನ್ನಿ. ಈ ದೇವಗುಲದಲ್ಲಿ ಲಕ್ಷ್ಮೀದೇವಿ, ಗರುಡ, ಹನುಮಂತ ದೇವರು ಇದ್ದಾರೆ. ಅವರ ಆಶೀರ್ವಾದಗಳನ್ನು ಪಡೆಯೋಣ. ಬನ್ನಿ, ತಾವೆಲ್ಲರೂ ಮೈಸೂರಿನ ವರಾಹಸ್ವಾಮಿಯನ್ನು ಒಮ್ಮೆ ನೋಡಲು ಬನ್ನಿ. ಅರಮನೆಯ ಸೌಂದರ್ಯವನ್ನು ವೀಕ್ಷಿಸಿ.